ಈ ಬಿರು ಬೇಸಿಗೆಯಲ್ಲೂ ಸಹ ಬಿಸಿಲಿನಿಂದ ದಾಸವಾಳ ಗಿಡಗಳಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಹೇಗೆ, ಪ್ರತಿದಿನವೂ ಸಹ ದಾಸವಾಳ ಗಿಡದಲ್ಲಿ ಹೂ ಅರಳೋದು, ಹೊಸ ಮೊಗ್ಗುಗಳಾಗೋದು, ಚಿಗುರು ಬರುವುದು, ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ದಾಸವಾಳ ಗಿಡಗಳು ಬಿಸಿಲನ್ನು ಇಷ್ಟಪಡುವಂತಹ ಗಿಡಗಳೇ ಆಗಿದ್ರೂ ಸಹ ಅತಿ ಹೆಚ್ಚಿನ ಬಿಸಿಲು ಅವುಗಳಿಗೆ ಕೂಡ ಹಾನಿಕರ ಆಗತ್ತೆ. ಯಾವುದೇ ಆದ್ರೂ ಅತಿ ಆದರೆ ಅಮೃತ ಸಹ ವಿಷ ಅನ್ನೋ ಹಾಗೆಯೇ ಬಿಸಿಲು ಕೂಡ ಹೆಚ್ಚಾದರೆ ದಾಸವಾಳ ಗಿಡಗಳು ಸಹಿಸ್ಕೊಳ್ಳೋದಿಲ್ಲ. ಯಾವಾಗ ನಾವು ಟೆರೆಸ್ನಲ್ಲಿ ದಾಸವಾಳ ಗಿಡಗಳನ್ನು ಬೆಳೆಸೋದಕ್ಕೆ ಪ್ರಯತ್ನಿಸ್ತೀವಿ, ನಮಗೆ ತಕ್ಷಣಕ್ಕೆ ಗಿಡಗಳಿಗೆ ನೆರಳನ್ನು ಒದಗಿಸೋದು ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ವರ್ಕಿಂಗ್ ವುಮೆನ್ ಯಾರು ಇರ್ತಾರೆ, ನಮಗೆ ಬಿಸಿಲಿರುವಾಗ ಅವಕ್ಕೆ ನೆರಳು ಕೊಡೋದು ಇದೆಲ್ಲ ಕಷ್ಟನೇ ಆಗುತ್ತೆ. ಸೊ ನಾವು ಏನು ಮಾಡಬೇಕು, ಏನು ಮಾಡಿದರೆ ಈ ಬಿಸಿಲಿನಿಂದ ನಮ್ಮ ದಾಸವಾಳ ಗಿಡಗಳನ್ನು ರಕ್ಷಿಸಿಕೊಂಡು ಪ್ರತಿನಿತ್ಯ ಹೂವನ್ನು ಪಡಿಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಪಟಪಟ ಅಂತ ತಿಳ್ಕೊಳ್ತಾ ಹೋಗೋಣ. ಅದರ ಜೊತೆಗೆ ವಿಡಿಯೋದ ಕೊನೆಯಲ್ಲಿ ಈ ಹೀಟಿಂದ ಗಿಡವನ್ನು ರಕ್ಷಿಸೋದಕ್ಕೆ ಒಂದು ಒಳ್ಳೆಯ ಲಿಕ್ವಿಡನ್ನು ಸಹ ತಿಳಿಸ್ತಾ ಇದ್ದೀನಿ. ಅದೊಂದು ಬೋನಸ್ ಟಿಪ್ಸ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ಬಿಸಿಲಿಂದ ಗಿಡವನ್ನು ರಕ್ಷಿಸೋದರ ಜೊತೆಗೆ ಗಿಡದ ಹೆಲ್ತನ್ನು ಕೂಡ ಇಂಪ್ರೂವ್ ಮಾಡಿ ಗಿಡವನ್ನು ಹಸಿರಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಬಿಸಿಲಿನಿಂದ ಮನುಷ್ಯನೇ ತಲೆ ತಿರುಗಿ ಬಿದ್ದು ಹೋಗ್ತಾ ಇರುವಂತಹ ಪ್ರಸಂಗಗಳು ಎಷ್ಟೋ ಕಡೆ ನೋಡ್ತಾ ಇದ್ದೀವಿ, ಹೀಟ್ ಸ್ಟ್ರೋಕಿಂದ. ಅಂಥದ್ರಲ್ಲಿ ದಿನಪೂರ್ತಿ ಬಿಸಿಲಿನಲ್ಲೇ ಇರುವಂತಹ ಗಿಡಗಳನ್ನು ರಕ್ಷಿಸೋದಕ್ಕೆ ನಾವು ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಲೇಬೇಕು. ವಿಡಿಯೋದ ಕೊನೆಯಲ್ಲಿ ತಿಳಿಸಿರುವಂತಹ ಬೋನಸ್ ಟಿಪ್ಸ್ನ ಮಿಸ್ ಮಾಡಿಕೊಳ್ಳೇಬೇಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಸರಿ ಚಾನೆಲ್ನ ವಿಸಿಟ್ ಮಾಡಿ ನೋಡಿ. ನಮ್ಮ ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಚಾನೆಲ್ನ ವಿಸಿಟ್ ಮಾಡಿ ನೋಡಿ. ಬಹುಶಃ ನಿಮ್ಮ ಗಾರ್ಡನ್ನಲ್ಲಿ ನೀವು ಫೇಸ್ ಮಾಡ್ತಾ ಇರುವಂತಹ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವೀಗ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀವಿ. ಸೊ ಒಂದು ಸರ್ತಿ ವಿಸಿಟ್ ಮಾಡಿ, ನಿಮಗೆ ಹೆಲ್ಪ್ ಆಗಬಹುದು. ಒಂದು ಚೂರಾದರೂ ಚಾನಲಿಂದ ನಿಮಗೆ ಹೆಲ್ಪ್ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮಲ್ಲಿ ಗಾರ್ಡನನ್ನು ಇಷ್ಟಪಡುವ ನಿಮ್ಮ ಸ್ನೇಹಿತರ ಜೊತೆಗೆ ಈ ಚಾನೆಲ್ನ ಅಥವಾ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಬೇಸಿಗೆ ಅಂದ ತಕ್ಷಣ ಮೊದಲು ನಮಗೆ ಗಿಡಗಳ ಕೇರಲ್ಲಿ ಮೊದಲು ಬರುವಂತಹ ಪಾಯಿಂಟು ನೀರಿನ ನಿರ್ವಹಣೆ. ಅಂದರೆ ಬೆಳಿಗ್ಗೆ ಅಥವಾ ಸಂಜೆ ಗಿಡಗಳಿಗೆ ನೀರನ್ನು ಕೊಡಿ. ಒಂದೊಂದು ಟೈಮು ತುಂಬ ಬಿಸಿಲಿರುವ ಪ್ಲೇಸ್ಗಳಲ್ಲಿ ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ಸಹ ನೀರನ್ನು ಕೊಡಬೇಕಾಗತ್ತೆ. ನೀರು ಕೊಡುವಾಗ ಗಿಡದಲ್ಲಿ ನೀರು ನಿಲ್ತಾ ಇದೆಯಾ ಅಥವಾ ನೀಟಾಗಿ ಬಸ್ತು ಹೋಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿ. ಒಂದು ಸರ್ತಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಪಾರ್ಟಲ್ಲಿ ನೀರು ನಿಲ್ತಾ ಇದೆ ಅಂತ. ನಾವು ಡ್ರೈನೇಜ್ ಹೋಲ್ ಮಾಡಿದ್ರೂ ಸಹ ಕೆಲವೊಂದೊಂದು ಸರ್ತಿ ಮಣ್ಣು ಕಟ್ಕೊಂಡು ಅಲ್ಲಿಂದ ನೀರು ಆಚೆ ಬರೋದಿಲ್ಲ. ಇನ್ನೇನು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ, ಒಂದು ಸರ್ತಿ ನೋಡ್ಕೊಳ್ಳಿ ನೀಟಾಗಿ ನೀರು ಹೋಗ್ತಾ ಇದೆಯಾ ಇಲ್ವಾ ಅಂತ. ಅದನ್ನೆಲ್ಲ ಈಗಲೇ ರೆಡಿ ಮಾಡ್ಕೊಳ್ಬೇಕು. ಯಾಕಂದರೆ ಮಳೆಗಾಲ ಪ್ರಾರಂಭ ಆದ ನಂತರ ನೀರು ನಿಂತುಬಿಟ್ರೆ ನೀವು ಎಷ್ಟೇ ಆರೈಕೆ ಮಾಡಿದ್ರೂ ಸಹ ಗಿಡವನ್ನು ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬೇರು ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಈಗಲೇ ಚೆಕ್ ಮಾಡಿ ನೋಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಗಿಡದಲ್ಲಿ ನೀರು ನಿಲ್ತಾ ಇದೆ ಅಂತ ಆದರೆ ನೀವು ಗ್ರೋ ಬ್ಯಾಗ್ನಲ್ಲೇ ಗಿಡವನ್ನು ಬೆಳೆಸ್ತಾ ಇದ್ದರೆ ಗಿಡವನ್ನು ರೀಪಾಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಪಾಟಲ್ಲಾದರೆ ರೀಪಾಟ್ ಮಾಡಬೇಕಾಗತ್ತೆ. ಗ್ರೋ ಬ್ಯಾಗಲ್ಲಾದರೆ ನೋಡಿ, ಈ ರೀತಿ ಒಂದು ಊದ್ಬತ್ತಿಯನ್ನು ತಗೊಂಡು ಅದನ್ನು ಹತ್ತಿಸ್ಬಿಟ್ಟು ನಿಮಗೆ ಬಾಟಮಲ್ಲಿ ಊದ್ಬತ್ತಿಯಿಂದನೇ ಹೋಲ್ ಮಾಡ್ಕೊಂಬಿಡಿ. ಗ್ರೋ ಬ್ಯಾಗಲ್ಲಾದರೆ ಇದೊಂದು ಬೆನಿಫಿಟ್ ನಮಗೆ. ಪಾಟಲ್ಲಿ ನೀರು ನಿಲ್ತಾ ಇದೆ ಅಂದರೆ ನಮಗೆ ಬೇರೆ ಆಪ್ಷನ್ನೇ ಇಲ್ಲ, ನಾವು ರೀಪಾಟ್ ಮಾಡಿನೇ ಆ ಗಿಡವನ್ನು ಉಳಿಸ್ಕೊಳ್ಬೇಕಾಗತ್ತೆ. ಮಳೆಗಾಲ ಸ್ಟಾರ್ಟಿಂಗಲ್ಲೇ ರೀಪಾಟ್ ಮಾಡಿಬಿಟ್ಟು ಗಿಡವನ್ನು ಉಳಿಸ್ಕೊಳ್ಳಿ. ಯಾಕಂತಂದರೆ ನೀರು ನಿಲ್ತೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ, ಬೇರು ಕೊಳ್ತೋಗ್ಬಿಡುತ್ತೆ. ಸೊ ಈ ರೀತಿ ಊದ್ಬತ್ತಿನಲ್ಲಿ ಹೋಲ್ ಮಾಡ್ಕೊಳ್ಳಿ. ನೋಡಿ, ನಾನು ಮಾಡ್ಕೊಂಡಿದ್ದೀನಿ. ಆ ರೀತಿ ಹೋಲ್ ಮಾಡಿಕೊಂಡ್ರೆ ನಿಮಗೆ ನೀರು ನಿಲ್ಲುವಂತಹ ಸಮಸ್ಯೆ ಇರೋದಿಲ್ಲ. ಮಳೆಗಾಲ ಪ್ರಾರಂಭ ಆಗೋ ಮುಂಚೆನೇ ಈ ಕೆಲಸವನ್ನು ತಪ್ಪದೇ ಮಾಡಿ. ನೀರು ಜಾಸ್ತಿ ಆದರೂ ಸಹ ಗಿಡದ ಎಲೆಗಳು ಹಳದಿ ಆಗೋದು, ಮೊಗ್ಗುಗಳು ಉದುರೋಗುವಂತಹ ಸಮಸ್ಯೆ ಆಗುತ್ತೆ. ಓಕೆ, ಇದಿಷ್ಟು ನೀರು ಮತ್ತು ಡ್ರೈನೇಜ್ ಹೋಲ್ ಬಗ್ಗೆ ಮಾಡುವಂತಹ ಕೇರ್ ಆಗಿದೆ. ನೆಕ್ಸ್ಟ್ ನಾವು ಮಾಡಬೇಕಾಗಿರುವಂತಹ ಕೇರ್ ಮಲ್ಚಿಂಗ್.
ದಾಸವಾಳ ಗಿಡದಲ್ಲಿ ಇದು ನೋಡಿ ನಿನ್ನೆ ಬಿಟ್ಟಿದ್ದಂಥ ಹೂ, ಇದು ಇವತ್ತು ಬಿಟ್ಟಿದ್ದು, ಇದು ನೆಕ್ಸ್ಟ್ ಅರಳಬೇಕಾಗಿರುವಂತಹ ಮಗು. ಈ ಒಂದು ಪ್ರಕ್ರಿಯೆ ಸದಾ ನಡೀತಾ ಇರಬೇಕು. ಹೀಗೆ ನಡೀತಾ ಇರಬೇಕು ಅಂತಂದರೆ ನಾವು ಗಿಡವನ್ನು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡಲೇಬೇಕು. ನೀವು ಗಾರ್ಡನ್ನ ಗುಡಿಸ್ತಿರಲ್ಲ, ಆವಾಗ ಗುಡಿಸಿದಾಗ ಏನು ಕಸ ಒಟ್ಟಾಗುತ್ತೆ, ಒಣ ಕಸಗಳು, ಧೂಳು, ಅದನ್ನೆಲ್ಲವನ್ನು ಗಿಡದ ಬುಡಕ್ಕೆ ಹಾಕಿ. ಆದರೆ ಯಾವುದೇ ರೀತಿ ಪೆಸ್ಟ್ ಅಟ್ಯಾಕ್ ಆಗಿದ್ದಂತಹ ಗಿಡಗಳಿದ್ದರೆ ಅದನ್ನು ಹಾಕಬೇಡಿ. ಅದ್ರ ಜೊತೆಗೆ ಒಣ ಎಲೆ ಅಥವಾ ಈ ರೀತಿಯ ಶೇಂಗಾ ಸಿಪ್ಪೆ, ಈರುಳ್ಳಿ ಸಿಪ್ಪೆ ಇವುಗಳನ್ನು ಗಿಡದ ಬುಡಕ್ಕೆ ಹಾಕಿ. ಇದರಿಂದ ನಾವು ಹಾಕಿದಂತಹ ನೀರಿನ ತೇವಾಂಶ ಏನಿರುತ್ತೆ ಅದು ಹಾಗೇ ಇರುತ್ತೆ, ಗಿಡದ ಬುಡ ಡ್ರೈ ಆಗೋದಿಲ್ಲ. ಇದರಿಂದ ಗಿಡ ತಂಪಾಗಿದ್ದು ಗಿಡದ ಆರೋಗ್ಯ ಚೆನ್ನಾಗಿರುತ್ತೆ. ಈ ಪ್ಲೇಸ್ನಲ್ಲಿ ನಾನೀಗೇನು ಶೇಂಗಾದ ಸಿಪ್ಪೆ ಹಾಕ್ತಾ ಇದ್ದೀನಲ್ಲ, ಅದೇ ಪ್ಲೇಸ್ನಲ್ಲಿ ನೀವು ಒಣ ಎಲೆ, ಭತ್ತದ ಹೊಟ್ಟು, ಮರದ ಹೊಟ್ಟು ಇವುಗಳನ್ನು ಬಳಸಿ ಆ ಬುಡವನ್ನು ಕವರ್ ಮಾಡಿ ಇಡಿ. ಹೀಗೆ ಮಲ್ಚಿಂಗ್ ಮಾಡೋದ್ರಿಂದ ತೇವಾಂಶ ಮೇಂಟೈನ್ ಆಗೋದ್ರಿಂದ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಆ್ಯಕ್ಟಿವ್ ಆಗುತ್ತೆ. ಇದರಿಂದ ಮಣ್ಣು ಕೂಡ ಫಲವತ್ತಾಗತ್ತೆ, ಜೊತೆಗೆ ಗಿಡ ಕೂಡ ತಂಪಾಗಿ ಇರುತ್ತೆ. ಶೇಂಗಾ ಸಿಪ್ಪೆ ಸುಲಭದಲ್ಲಿ ಮಣ್ಣಿನಲ್ಲಿ ಕರಗೋದಿಲ್ಲ. ಬದಲಾಗಿ ನೀವು ಒಣ ಎಲೆಗಳನ್ನು ಬಳಸಿದರೆ ಅದು ನಿಧಾನಕ್ಕೆ ಗೊಬ್ಬರವನ್ನು ಸಹ ರಿಲೀಸ್ ಮಾಡೋದ್ರಿಂದ ಗಿಡಗಳು ಪೋಷಕಾಂಶ ಸಹ ಸಿಕ್ಕಿದ ಹಾಗೆ ಆಗತ್ತೆ. ಸೊ ನೀವು ಇವತ್ತೇ ಮಲ್ಚಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಏನಿರುತ್ತೋ ನಿಮ್ಮ ಹತ್ರ ಅದನ್ನು ಬಳಸಿ ಈ ರೀತಿ ಮಲ್ಚಿಂಗ್ ಮಾಡಿ ಬೇಸಿಗೆಯಿಂದ ಗಿಡವನ್ನು ರಕ್ಷಿಸಿ. ನಮ್ಮ ಮುಂದಿನ ಕೇರ್ ಟಿಪ್ಸ್ ಗೊಬ್ಬರ. ಇದು ಅತಿ ಮುಖ್ಯವಾಗಿರುವಂತಹ ಅಂಶ. ಯಾಕಂದರೆ ಬೇಸಿಗೆಯಲ್ಲಿ ಸಾಧ್ಯವಾದಷ್ಟು ಗೊಬ್ಬರದ ಅಂಶವನ್ನು ನಾವು ಗಿಡಗಳಿಗೆ ಕೊಡಬೇಕು. ಯಾಕಂದರೆ ತುಂಬ ಬೇಗ ಡ್ರೈ ಆಗಿ ಹೋಗ್ತಾ ಇರುತ್ತೆ. ಆದರೆ ಸಾಲಿಡ್ ಕಾಂಪೋಸ್ಟನ್ನು ಅಂದರೆ ಗಟ್ಟಿಯಾಗಿರತಕ್ಕಂತಹ ಗೊಬ್ಬರವನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಬಿಸಿಲು ಹೆಚ್ಚಾಗಿರುತ್ತೆ, ಜೊತೆಗೆ ಈ ಗೊಬ್ಬರಗಳು ಕೂಡ ಬಿಸಿಯನ್ನು ಹೆಚ್ಚು ಉತ್ಪಾದನೆ ಮಾಡೋದ್ರಿಂದ ಸಾಧ್ಯವಾದಷ್ಟು ನಾವು ಸಾಲಿಡ್ ಕಾಂಪೋಸ್ಟ್ನ ಅವಾಯ್ಡ್ ಮಾಡಿ ಲಿಕ್ವಿಡ್ ಫರ್ಟಿಲೈಸರ್ನ ಅಂದರೆ ಲಿಕ್ವಿಡ್ ಗೊಬ್ಬರಗಳನ್ನು ಕೊಡಬೇಕು. ನಾನು ಬಳಸುವಂತಹ ಗೊಬ್ಬರಗಳು ಸಾಮಾನ್ಯವಾಗಿ ಮನೆಯಲ್ಲೇ ತಯಾರಿಸ್ತೀನಿ. ನನ್ನ ಹತ್ರ ತುಂಬ ಗಿಡಗಳು ಇರೋದ್ರಿಂದ ಕೆಲವೊಂದೊಂದು ಸರ್ತಿ ಆನ್ಲೈನಿಂದ ಕೂಡ ಗೊಬ್ಬರವನ್ನು ತರಿಸ್ಕೊಳ್ತೀನಿ. ನಾನು ಯಾವೆಲ್ಲ ಗೊಬ್ಬರಗಳನ್ನು ತರಿಸ್ತೀನಿ, ಹಾಗೆ ಯಾವ ಪ್ರಾಡಕ್ಟ್ಗಳನ್ನು ಆನ್ಲೈನಿಂದ ತರಿಸ್ಕೊಂಡು ಬಳಸ್ತೀನಿ ಅವುಗಳನ್ನು ಈ ವಿಡಿಯೋದಲ್ಲಿ ನಾನು ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಒಂದು ಸರ್ತಿ ನೀವು ನೋಡ್ಕೊಳ್ಬಹುದು. ನಿಮ್ಮ ಹತ್ರ ಯಾವುದೇ ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ನ ತಯಾರಿಸೋದಕ್ಕೆ ಸಾಧ್ಯ ಇಲ್ಲ, ಬರೀ ನಿಮ್ಮ ಹತ್ರ ಸಾಲಿಡ್ ಗೊಬ್ಬರಗಳೇ ಇದೆ ಅಂತ ಆದರೆ ಹೇಗೆ ಅದನ್ನು ಗಿಡಗಳಿಗೆ ಅನುಕೂಲಕರವಾಗುವ ಹಾಗೆ ತಯಾರಿಸಿ ಕೊಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ನಾನು ಆನ್ಲೈನಿಂದ ತರಿಸ್ಕೊಂಡಿರುವಂತಹ ವರ್ಮಿ ಕಂಪೋಸ್ಟ್. ಇದರ ಲಿಂಕನ್ನು ಸಹ ಕೊಟ್ಟಿರ್ತೀನಿ. ತುಂಬ ಜನ ನೀವು ಯಾವ ಗೊಬ್ಬರವನ್ನು ಕೊಡ್ತೀರಾ, ಯಾವ ಟೂಲ್ಸನ್ನು ಉಪಯೋಗಿಸ್ತೀರಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ನಾನು ಬಳಸುವಂತಹ ಗಾರ್ಡನ್ ವಸ್ತುಗಳು ಯಾವುದು ಮತ್ತು ಅವುಗಳ ಲಿಂಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸ್ವಲ್ಪ ಗೊಬ್ಬರವನ್ನು ಈ ಟಬ್ಗೆ ಹಾಕ್ಕೊಂಡು ನೀರನ್ನು ಹಾಕ್ತಾ ಇದ್ದೀನಿ. ಇದು ಎಕ್ಸಾಕ್ಟ್ ಇಷ್ಟೇ ಮೆಜರ್ಮೆಂಟ್ ಅಂತ ಏನೂ ಇಲ್ಲ. ನಿಮ್ಮ ಹತ್ರ ಎಷ್ಟು ಗಿಡಗಳಿದೆ, ಎಷ್ಟು ನೀರು ಬೇಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಆದರೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂದರೆ ನಾವಿಲ್ಲಿ ಕೊಡ್ತಾ ಇರೋದು ಸಾವಯವ ಗೊಬ್ಬರ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಆದರೆ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹೀಗೆ ನೀರು ಹಾಕಿ ಇದನ್ನು ಮುಚ್ಚಿಟ್ಬಿಡಬೇಕು. 1-2 ದಿನ ಹಾಗೆ ಬಿಟ್ಬಿಡಬೇಕು. ಆವಾಗ ಅದರಲ್ಲಿ ಸೂಕ್ಷ್ಮ ಜೀವಿಗಳ ಏನು ಬೆಳವಣಿಗೆ ಆಗತ್ತೆ, ಅದ್ರ ಜೊತೆಗೆ ಈ ಗೊಬ್ಬರದ ಅಂಶ ಏನಿದೆ ಅದು ನೀರಿನೊಂದಿಗೆ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಈ ರೀತಿ ಒಂದು ಸರ್ತಿ ಕೈ ಆಡಿಸ್ಬಿಟ್ಟು ತಿರ್ಸಿ ಏನಾದರೂ ಒಂದು ಕೋಲಿನ ಸಹಾಯದಿಂದ ಅದನ್ನು ಕಂಪ್ಲೀಟ್ಲಿ ಮುಚ್ಚಿಟ್ಬಿಡಿ. 2 ದಿನಗಳ ನಂತರ ಅದನ್ನು ಓಪನ್ ಮಾಡಿ. ಮಧ್ಯದಲ್ಲಿ ಓಪನ್ ಮಾಡೋದಕ್ಕೆ ಹೋಗಬೇಡಿ. ಬೇಕಿದ್ರೆ ಒಂದು ಸರ್ತಿ ಅದನ್ನು ಇನ್ನೊಂದು ಸರ್ತಿ ಕೋಲಿಂದ ಹೀಗೆ ಮಧ್ಯೆ ತಿರುಗಿಸ್ಬೋದು. ಇದು 2 ದಿನದ ನಂತರ ಈ ರೀತಿ ನೀರಿನ ಬಣ್ಣ ಎಲ್ಲ ಬದಲಾಗಿರುತ್ತೆ. ಈಗ ಈ ಗೊಬ್ಬರದ ಅಂಶ ಕೂಡ ನೀರಿನ ಜೊತೆ ಮಿಕ್ಸ್ ಆಗಿರುತ್ತೆ. ಈ ನೀರನ್ನು ಗಿಡಗಳಿಗೆ ಕೊಡಿ. ಆಗ ಗಿಡಕ್ಕೆ ಸ್ವಲ್ಪ ಗೊಬ್ಬರದ ನೀರನ್ನು ಕೊಟ್ಟ ಹಾಗಿರುತ್ತೆ, ಜೊತೆಗೆ ಹೀಟ್ ಕೂಡ ಆಗೋದಿಲ್ಲ. ಇದರಿಂದ ಗಿಡದ ಎಲೆಗಳು ಒಂದು ಸರ್ತಿ ನೀವು ಹೇಳ್ತಾ ಇರ್ತೀರಾ ಗೊಬ್ಬರ, ಕೆಲವರು ನನ್ನ ಹತ್ರ ಕೇಳಿದ್ದೀರಾ ಕೂಡ, ಗೊಬ್ಬರ ಕೊಟ್ಟ ತಕ್ಷಣ ಗಿಡ ಒಣಗೋಯ್ತು, ಎಲೆ ಉದುರೋಯ್ತು, ಹಳದಿ ಆಯಿತು, ಹೀಗೆ ಈ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಈ ಟೈಮಲ್ಲಿ ನೀವು ಅದಕ್ಕೆ ಈ ನೆನೆಸಿದ ನೀರನ್ನು ಕೊಡೋದ್ರಿಂದ ಗಿಡಕ್ಕೆ ಕೂಡ ಹಾನಿಯಾಗೋದಿಲ್ಲ, ಪೋಷಕಾಂಶವನ್ನು ಕೂಡ ಒದಗಿಸಿದ ರೀತಿ ಸಹ ಆಗತ್ತೆ. ಇದಲ್ಲದೆ ಬಾಳೆಹಣ್ಣಿನ ಸಿಪ್ಪೆಯನ್ನು ನೆನೆಸಿದಂತಹ ನೀರು, ಈರುಳ್ಳಿ ಸಿಪ್ಪೆಯನ್ನು ನೆನೆಸಿದಂತಹ ನೀರು ಅವುಗಳನ್ನು ಸಹ ಕೊಡಬಹುದು.
ಓಕೆ, ನಾನು ಆಗಲೇ ಹೇಳಿದಂತಹ ಬೋನಸ್ ಟಿಪ್ಸ್ನ ಇವಾಗ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಬಿಸಿಲಿನ ಹೀಟ್ ಸ್ಟ್ರೋಕಿಂದ ಗಿಡವನ್ನು ರಕ್ಷಿಸೋದ್ರ ಜೊತೆಗೆ ಗಿಡದ ಎಲೆ ಸದಾ ಹಸಿರಾಗಿರುವಂತೆ ಹೆಲ್ಪ್ ಮಾಡುತ್ತೆ. ನಾನು ಈ ಮುಂಚೆ ಇದನ್ನು ಬಳಸ್ತಿರಲಿಲ್ಲ, ಆದರೆ ಇದರ ಬೆನಿಫಿಟ್ ಗೊತ್ತಾದ ಮೇಲೆ ನಾನು ಅದನ್ನು ರೆಗ್ಯುಲರ್ ಬಳಸ್ತಾ ಇದ್ದೀನಿ. ಅದೇನೇ ಎಪ್ಸಮ್ ಸಾಲ್ಟ್. ಒಂದು ಸರ್ತಿ ನೀವು ಇದನ್ನು ತರಿಸ್ಕೊಂಡ್ರೆ ತುಂಬ ಟೈಮ್ ಬಳಸಬಹುದು, ಅಷ್ಟು ಟೈಮ್ ಇದಿರುತ್ತೆ. ನೀವು ಆ ಕವರ್ನ ನೋಡಿದ್ರೆ ಗೊತ್ತಾಗುತ್ತೆ ನಾನು ಇದೆಷ್ಟು ಹಳೆಯದು ಕವರ್ ಆಗಿದೆ, ಎಷ್ಟು ಟೈಮಿಂದ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಒಂದು ಸರ್ತಿ ತರಿಸ್ಕೊಂಡ್ರೆ ಸಾಕು, ತುಂಬ ಟೈಮ್ ಅದು ಯೂಸ್ಗೆ ಬರುತ್ತೆ. ನಾನು ಆನ್ಲೈನಲ್ಲೇ ತರಿಸ್ಕೊಂಡಿರೋಂಥದ್ದು. ಎಲ್ಲದರ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಬಳಸುವಂತಹ ಗಾರ್ಡನ್ ವಸ್ತುಗಳು, ಅವುಗಳನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದಂತಹ ಲಿಂಕ್ಗಳು ಎಲ್ಲವನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಸಾಮಾನ್ಯವಾಗಿ ಆನ್ಲೈನಲ್ಲೇ ಗಾರ್ಡನ್ ಪ್ರಾಡಕ್ಟ್ಗಳನ್ನು ತರಿಸ್ಕೊಳ್ಳೋದು, ಯಾಕಂದರೆ ಮನೆ ಬಾಗಿಲಿಗೆ ಬರುತ್ತೆ, ಅದನ್ನು ಹುಡ್ಕೊಂಡು ಹೋಗುವಂತಹ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ. ಇಲ್ಲಿ ನಾನು 1 ಲೀಟರ್ ನೀರಿಗೆ 1 ಸ್ಪೂನಷ್ಟು ಎಪ್ಸಮ್ ಸಾಲ್ಟನ್ನು ತಗೊಂಡಿದ್ದೀನಿ. ಬೇಸಿಗೆಯ ತೀವ್ರ ಬಿಸಿಲಿನಲ್ಲಿ ದಾಸವಾಳ ಗಿಡದ ಆರೋಗ್ಯ ಕಾಪಾಡೋದಕ್ಕೆ, ಹೆಚ್ಚಿನ ಹೂಗಳನ್ನು ಪಡೆಯೋದಕ್ಕೆ ಎಪ್ಸಮ್ ಸಾಲ್ಟ್ ಹೆಲ್ಪ್ ಮಾಡುತ್ತೆ. ಇದು ಗಿಡದ ಬೇರನ್ನು ಕೂಡ ಬಲಪಡಿಸುತ್ತೆ, ಎಲೆಗಳು ಹಳದಿ ಬಣ್ಣದಕ್ಕೆ ತಿರುಗೋದನ್ನು ತಡೆಯುತ್ತೆ. ಎಪ್ಸಮ್ ಸಾಲ್ಟಲ್ಲಿರೋ ಮೆಗ್ನೀಷಿಯಂ ಕ್ಲೋರೋಫಿಲ್ ಉತ್ಪಾದನೆಯನ್ನು ಹೆಚ್ಚಿಸಿ ಎಲೆಗಳನ್ನು ಹಸಿರಾಗಿಡುತ್ತೆ. ಯಾವಾಗ ಗಿಡದ ಎಲೆಗಳು ಹಸಿರಾಗಿರುತ್ತೆ, ಆಹಾರ ಉತ್ಪಾದನೆ ಹೆಚ್ಚಾಗಿ ಗಿಡ ತುಂಬ ಆರೋಗ್ಯವಾಗಿರುತ್ತೆ, ಹೆಚ್ಚು ಹೂ ಬಿಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ. ಜೊತೆಗೆ ಹೂಗಳು ದೊಡ್ಡದಾಗಿ ಅರಳೋದಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಬೇಸಿಗೆಯಲ್ಲಿ ಅತಿಯಾದ ಶಾಖ ಇರೋದ್ರಿಂದ ನೀರಿನ ಅಂಶದ ಕೊರತೆ ಹೆಚ್ಚಾಗಿ ಗಿಡದ ಮೇಲೆ ಸ್ಟ್ರೆಸ್ ಹೆಚ್ಚಾಗುತ್ತೆ. ನಾನು ಈ ಹಿಂದಿನ ಕೆಲವು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಗಿಡಕ್ಕೆ ಸ್ಟ್ರೆಸ್ ಜಾಸ್ತಿ ಆದಾಗ ಗಿಡದ ಮೊಗ್ಗುಗಳು ಹಳದಿಯಾಗಿ ಉದುರೋಗುತ್ತೆ ಅಂತ ಹೇಳಿ. ಆ ರೀತಿ ಸ್ಟ್ರೆಸ್ ಆಗದೇ ಇರೋ ಹಾಗೆ ಕಾಪಾಡೋದಕ್ಕೆ ಎಪ್ಸಮ್ ಸಾಲ್ಟ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದು ಕೇವಲ ಗಿಡಗಳಿಗೆ ಅಂತ ಅಲ್ಲ, ಮನುಷ್ಯರಲ್ಲಿ ಸಹ ತುಂಬ ಸ್ಟ್ರೆಸ್ ಆದಾಗ ಈ ನೀರಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು, ಎಪ್ಸಮ್ ಸಾಲ್ಟನ್ನು ಮಿಕ್ಸ್ ಮಾಡಿಕೊಂಡು ಪಾದವನ್ನು ನೀರಿನಲ್ಲಿ ಡಿಪ್ ಮಾಡಿಕೊಂಡು ಇಟ್ಕೊಳ್ಳೋದಕ್ಕೆ, ನೆನೆಸೋದಕ್ಕೆ ಎಲ್ಲ ಹೇಳ್ತಾರೆ. ಇದನ್ನು ನಾನು ಕೇಳಿದ್ದೀನಿ. ಆದರೆ ಇದರಲ್ಲೂ ಇರೋದು ಮೆಗ್ನೀಷಿಯಮ್ಮೇ ಆದ್ರೂ ಸಹ ಅದು ಬೇರೆ ಎಪ್ಸಮ್ ಸಾಲ್ಟ್, ಅದರಲ್ಲಿ ಕೂಡ ಮೆಗ್ನೀಷಿಯಮ್ ಇರುತ್ತೆ. ಇದು ಗಿಡಗಳಿಗೆ ಬಳಸುವಂತಹ ಎಪ್ಸಮ್ ಸಾಲ್ಟ್. ಸೊ ಇದು ಕೂಡ ಗಿಡಗಳಿಗೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಬೇರುಗಳ ಬೆಳವಣಿಗೆಯನ್ನು ಸಹ ಹೆಚ್ಚಿಸೋದ್ರಿಂದ ಇದನ್ನು 1 ಲೀಟರ್ ನೀರಿಗೆ 1 ಚಮಚದಷ್ಟು ತಗೊಂಡು ಸ್ಪ್ರೇ ಮಾಡಬೇಕು, ಗಿಡದ ಎಲೆಗಳಿಗೆ ಸ್ಪ್ರೇ ಮಾಡಬೇಕು. ಇದರಿಂದ ಗಿಡದ ಎಲೆಗಳ ಮೇಲಿರುವಂತಹ ಧೂಳು ಸಹ ಹೋಗುತ್ತೆ, ಜೊತೆಗೆ ಈ ಎಲ್ಲ ಬೆನಿಫಿಟ್ ಕೂಡ ಸಿಗತ್ತೆ. ಆದರೆ ಎಚ್ಚರಿಕೆ ಇರಲಿ, ನಾನು ಆಗಲೇ ಹೇಳಿದ ಹಾಗೆ ಅತಿ ಆದರೆ ಅಮೃತ ಕೂಡ ವಿಷ ಅನ್ನೋ ಹಾಗೆ ಎಪ್ಸಮ್ ಸಾಲ್ಟ್ ಕೂಡ ತುಂಬ ಅತಿಯಾಗಿ ಬಳಸಬಾರ್ದು. ಅದು ಅತಿಯಾದರೆ ಗಿಡಕ್ಕೆ ಹಾನಿ ಆಗಬಹುದು, ಮಣ್ಣಿನ pH ಲೆವೆಲ್ ಚೇಂಜ್ ಆಗಬಹುದು. ತಿಂಗಳಿಗೆ 1 ಅಥವಾ 2 ಸರಿ ಮಾತ್ರ ನೀವು ಎಪ್ಸಮ್ ಸಾಲ್ಟನ್ನು ಬಳಸಬೇಕು. ಆನ್ಲೈನಲ್ಲಿ ಸುಲಭದಲ್ಲಿ ನೀವು ನಿಮ್ಮ ಮನೆ ಬಾಗಿಲಿಗೆ ಎಪ್ಸಮ್ ಸಾಲ್ಟನ್ನು ತರಿಸ್ಕೊಳ್ಬೋದು, ಲಿಂಕನ್ನು ಕೊಟ್ಟಿರ್ತೀನಿ. ಓಕೆ ಸ್ನೇಹಿತರೆ, ಅದು ಬಿಟ್ಟಂತೆ ಪ್ರೂನಿಂಗನ್ನು ಈಗೇನು ಮಾಡೋದಕ್ಕೆ ಹೋಗಬೇಡಿ. ಗಿಡ ಹೇಗಿದೆಯೋ ಹಾಗೆ ಬೆಳ್ಕೊಳ್ಳಿ. ಬೇಕಿದ್ರೆ ತುದಿಯನ್ನು ಮಾತ್ರ ಪ್ರೂನನ್ನು ಮಾಡ್ಕೊಳ್ಳಿ, ಅದು ಬಿಟ್ಟು ಯಾವುದೇ ರೀತಿ ಹಾರ್ಡ್ ಪ್ರೂನಿಂಗನ್ನು ಮಾಡಬೇಡಿ. ನೀರು, ಮಲ್ಚಿಂಗ್ ಮತ್ತು ಗೊಬ್ಬರ, ಈ 3 ಅಂಶಗಳ ಕಡೆ ಗಮನವನ್ನು ಕೊಡಿ. ನೀವು ಸುಲಭದಲ್ಲಿ ಗಿಡವನ್ನು ಬೆಳೆಸ್ಕೊಳ್ಬಹುದು, ಹೆಚ್ಚು ಹೂಗಳನ್ನು ಪಡಿಬಹುದು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಗಾರ್ಡನನ್ನು ಇಷ್ಟಪಡುವಂತಹ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ನಮ್ಮ ಚಾನೆಲ್ ಲಿಂಕನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.